ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುವ ನಂಬಿಕೆ ಇರಲಿಲ್ಲ. ಆದರೂ ಕಾರ್ಯಕರ್ತರ ಪ್ರತಿನಿಧಿಯಾಗಿ ನಿಂತಿದ್ದೆ. ಬಿಜೆಪಿಯಲ್ಲಿ ಮುಂಚೆ ಹಿರಿಯ ನಾಯಕರೊಂದಿಗೆ ನಡೆಯುತ್ತಾ ವಿಚಾರ ವಿನಿಮಯ ನಡೆಯುತ್ತಿತ್ತು. ಈಗ ಇಲ್ಲ. ತಂದೆ ಮಕ್ಕಳ ತೀರ್ಮಾನವಾಗುತ್ತಿದೆ ಎಂದು ಪ್ರಸ್ತುತ ಬಿಜೆಪಿಯಲ್ಲಿನ ವಿದ್ಯಮಾನಗಳ ಬಗ್ಗೆ ಅಸಮಾಧಾನವನ್ನು ರಾಜಕಾರಣಿ ಈಶ್ವರಪ್ಪನವರು ಪತ್ರಿಕಾಗೋಷ್ಠಿಯಲ್ಲಿ ಹೊರಹಾಕಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ತಮ್ಮ ಕಷ್ಟ ಎಲ್ಲಿ ಹೇಳ್ಕೋಬೇಕು ಅನ್ನೋಂಥ ಗೊಂದಲದಲ್ಲಿದ್ದಾರೆ. ಪಕ್ಷ ಸಾಮೂಹಿಕ ನಾಯಕತ್ವದಲ್ಲಿ ನಡೀತಾ ಇಲ್ಲ. ಹಿಂದೆ ಅನಂತಕುಮಾರ್, ಯಡಿಯೂರಪ್ಪನವರು, ನಾನು, DS ಶಂಕರಮೂರ್ತಿಯವರು, VS ಆಚಾರ್ಯ, ರಾಮಚಂದ್ರ ಗೌಡರು ಎಲ್ಲ ಹಿರಿಯರು ಕೂತು ಚರ್ಚೆ ಮಾಡಿ ಎಲ್ಲ ತೀರ್ಮಾನಗಳನ್ನು ತಗೋತಾ ಇದ್ವಿ. ಈ ಯಾವ ತೀರ್ಮಾನನೂ ಕೂಡ ತಂದೆ ಮಕ್ಕಳು ಕೂತು ತೀರ್ಮಾನ ತಗೋತಾ ಇರೋದು ಕಾಣ್ತಾ ಇದ್ದೀವಿ. ಉದಾಹರಣೆಗೆ ಅನೇಕ ವ್ಯಕ್ತಿಗಳು ಅನೇಕ ವರ್ಷಗಳಿಂದ ಶಿವಮೊಗ್ಗ, ದಕ್ಷಿಣ ಕನ್ನಡ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದರೂ ಕೂಡ ಇತ್ತೀಚೆಗೆ ಬಂದಂಥ ಧನಂಜಯ ಸರ್ಜಿ ಅವರಿಗೆ ತಂದೆ ಮಕ್ಕಳು ಇಬ್ಬರೇ ಸೇರಿಕೊಂಡು ತೀರ್ಮಾನ ಮಾಡಿ ಟಿಕೆಟ್ ಕೊಟ್ಟಿದ್ದು. ಮತ್ತು ತುಂಬ ವಿಶೇಷ ಅಂತಂದರೆ ಯಡಿಯೂರಪ್ಪನವ್ರ ಶಕ್ತಿಯಿಂದ ಲಿಂಗಾಯತ್ ಸಮಾಜ ಭಾರತೀಯ ಜನತಾ ಪಾರ್ಟಿ ಜೊತೆಗಿದೆ. ಆದರೆ ಒಂದೇ ಸಮಾಜ ಸಾಕ? ಇತ್ತೀಚೆಗೆ ಕೇಂದ್ರ ನಾಯಕರೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡಿ JDS ಜೊತೆಗೆ ಮೈತ್ರಿ ಮಾಡಿಕೊಂಡ್ರು. ಅದು ನಮಗೆ ಈ ಲೋಕಸಭಾ ಚುನಾವಣೆ ಲಾಭ ಆಯಿತು. ಆದರೆ ಸಂಪೂರ್ಣ ಹಿಂದುಳಿದ ಸಮಾಜವನ್ನು ಭಾರತೀಯ ಜನತಾ ಪಾರ್ಟಿ ತಾತ್ಸಾರ ಮಾಡ್ತಾ ಇದೆ. ಲೋಕಸಭೆ ಚುನಾವಣಾ ಸಂದರ್ಭದಲ್ಲಿ ಇಡೀ ರಾಜ್ಯದಿಂದ ಕುರುಬರು, ಉಪ್ಪಾರರು, ಮಡಿವಾಳರು ಎಲ್ಲ ಸಮಾಜದವರು ಕೂಡ ಹಿಂದುಳಿದವ್ರಿಗೊಂದು ಅವಕಾಶ ಮಾಡಿಕೊಡಿ, ಕುರುಬರಿಗೊಂದು ಅವಕಾಶ ಮಾಡಿಕೊಡಿ, ಬಹಳ ಮೂರನೇ ಶಕ್ತಿಯಾಗಿದ್ದಾರೆ ಕರ್ನಾಟಕದಲ್ಲಿ ಅಂತ ಹೇಳ್ತಾ ಇದ್ರು. ಈಗ ಈ ಎಲ್ಲ ಅಂಶಗಳಿಗೂ ಕರ್ನಾಟಕ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಚರ್ಚೆ ಆಗಬೇಕು ಅನ್ನೋಂಥ ಒಂದೇ ಉದ್ದೇಶಕ್ಕೆ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದು ಕೂಡ. ನಾನು ಗೆದ್ದು ಬಿಡ್ತೀನಿ ಅನ್ನೋಂಥ ನಂಬಿಕೆ ನನಗೇನಿರಲಿಲ್ಲ. ಆದರೆ ಚುನಾವಣೆ ಸ್ಪರ್ಧೆ ಮಾಡಬೇಕು ಬೇಡೋ ಅಂತ ಚರ್ಚೆ ಮಾಡಿದಾಗ ಇಡೀ ಜಿಲ್ಲೆಯ ಜನ ಇಂಥ ಪರಿಸ್ಥಿತಿ ಭಾರತೀಯ ಜನತಾ ಪಾರ್ಟಿಲಿ ಇರಬೇಕಾದ್ರೆ ರಾಜ್ಯದ ನಾಯಕರು, ಕೇಂದ್ರ ನಾಯಕರು, ಪರಿವಾರದವರು ಎಲ್ಲರೂ ಕೂಡ ಈ ಪರಿಸ್ಥಿತಿಯನ್ನು ಸರಿ ಮಾಡಬೇಕಾದ್ರೆ ಚುನಾವಣೆ ಸ್ಪರ್ಧೆ ಮಾಡೋದು ಸೂಕ್ತ ಅಂತ ಹೇಳಿದ್ದಕ್ಕೋಸ್ಕರ ಸ್ಪರ್ಧೆ ಮಾಡಿದೆ. ನಾನು ಪ್ರಾರಂಭದಲ್ಲಿ ನಿರೀಕ್ಷೆಗೆ ಮೀರಿ ಬೆಂಬಲ ಸಿಕ್ತು. ನಾಮಿನೇಷನ್ 30-35 ಸಾವಿರ ಜನಕ್ಕೂ ಹೆಚ್ಚಿಗೆ ಬಂದರು. ಎಲ್ಲ ಮಂಡಲದಲ್ಲೂ ಕೂಡ ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೂ ಅತಿ ಹೆಚ್ಚು ಬೆಂಬಲ ಸಿಕ್ತು. ಒಂದು ವಾರ ಇರಬೇಕಾದ್ರೆ ಒಂದು ದೊಡ್ಡ ಮೆರವಣಿಗೆನೂ ಕೂಡ ಆಯಿತು, ದೊಡ್ಡ ಸಮಾವೇಶಗಳಾಯಿತು. ಆದರೆ ರಾಜ್ಯದ ಜನ ನರೇಂದ್ರ ಮೋದಿಯವರನ್ನು ಮರೀಲಿಲ್ಲ. ಹಾಗಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ನರೇಂದ್ರ ಮೋದಿಯವರ ಪ್ರಭಾವದಿಂದ ಭಾರತೀಯ ಜನತಾ ಪಾರ್ಟಿ ಗೆದ್ದಿದ್ದು ಹೌದು.